ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಮೆಥಡ್ಸ್ ಆಫ್ ಸ್ಟಡಿಂಗ್ ಕೋರಿಲೇಷನ್ದಲ್ಲಿ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಮೀನಿಂಗ್ ಮತ್ತು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೀವಿ. ಆ್ಯಂಡ್ ಸೆಕೆಂಡ್ ಒನ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಕೂಡ 2 ವಿಡಿಯೋಗಳನ್ನು ಇದರ ಮೇಲೆ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಅದನ್ನು ನೋಡ್ರಿ. ಎಕ್ಸಾಮಿನೇಷನ್ಗೆ 15 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅದು. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪಿಯರ್ಮನ್ಸ್ ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮೆಥಡ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಈ ಒಂದು ಸ್ಪಿಯರ್ಮನ್ಸ್ ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ 5ಗೆ ಮತ್ತು 15ಗೆ ಬರೋ ಸಾಧ್ಯತೆಗಳು ಬಹಳಷ್ಟು ಇದೆ. ಇಟ್ ವಾಸ್ ಡೆವಲಪ್ಡ್ ಬೈ ಚಾರ್ಲ್ಸ್ ಸ್ಪಿಯರ್ಮನ್. ಅವನ ಹೆಸರನ್ನೇ ಅದಕ್ಕೆ ಏನಿಟ್ಟಿದ್ದಾರೆ, ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಗೆ ಇಟ್ಟಿದ್ದಾರೆ. Spearman's rank correlation method is used to measure the degree of relationship between two variables based on their ranks instead of actual values. ಈ ಒಂದು ಮೆಥಡ್ನಲ್ಲಿ ನಾವು ಆಕ್ಚುಯಲ್ ವ್ಯಾಲ್ಯೂಗಳನ್ನು ರ್ಯಾಂಕನ್ನು ಕೊಡುವುದರ ಮೂಲಕ ಕೋರಿಲೇಷನ್ ಯಾವ ರೀತಿ ಇದೆ ಅನ್ನೋದನ್ನು ಮೆಜರ್ ಮಾಡ್ತೇವೆ. ದಿಸ್ ಮೆಥಡ್ ಈಸ್ ಯೂಸ್ಫುಲ್ ವೆನ್ ದ ಡಾಟಾ ಇಸ್ ಗಿವನ್ ಇನ್ ರ್ಯಾಂಕ್ಸ್, position or orders like first, second, third, etc. ಈ ಒಂದು ಪ್ರಾಬ್ಲಮ್ನಲ್ಲಿ ನಾವು ವ್ಯಾಲ್ಯೂಗಳಿಗೆ ರ್ಯಾಂಕ್ ಅನ್ನು ಕೊಡ್ತೇವೆ. ರ್ಯಾಂಕ್ ಅವರೇ ಕೊಟ್ಟಿದ್ರೆ ಸರಿ, ರ್ಯಾಂಕ್ ಕೊಡಲಿಲ್ಲ ಅಂದ್ರೆ ವ್ಯಾಲ್ಯೂಗಳಿಗೆ ನಾವು ರ್ಯಾಂಕ್ ಕೊಟ್ಟು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಬೇಕು. ಆ್ಯಂಡ್ ಫಾರ್ಮುಲಾ RK is equal to 1 minus 6 sigma d square divided by n into the bracket n square minus 1 bracket complete, where RK is equal to Spearman's rank correlation coefficient, D is equal to difference between ranks. 2 ರ್ಯಾಂಕ್ಗಳು ಇದ್ದೇ ಇರ್ತವೆ. ಇಲ್ಲಿ ಆ 2 ರ್ಯಾಂಕ್ಗಳದ್ದು ಡಿಫ್ರೆನ್ಸಸ್ ಮಾಡಬೇಕು. D is equal to RX minus RY. X ಏನಿರುತ್ತೋ ಅದರದ್ದು ರ್ಯಾಂಕು, Y ಏನಿರುತ್ತೋ ಅದರ ರ್ಯಾಂಕು, ಅವೆರಡನ್ನ ಮೈನಸ್ ಮಾಡಿ ಬರಿಬೇಕು. RX ರ್ಯಾಂಕ್ ಫಾರ್ ಎಕ್ಸ್ ವ್ಯಾಲ್ಯೂಗಳನ್ನು ನೀವು ಅಬ್ಸರ್ವ್ ಮಾಡಿರ್ತೀರಿ ಪ್ರಾಬ್ಲಮ್ ಒಳಗೆ. ಅದಕ್ಕೆ ರ್ಯಾಂಕಿಂಗ್ ಕೊಡೋದು. ಯೂಶ್ವಲಿ ನಾವು ಹೈಯೆಸ್ಟ್ ಲೋವೆಸ್ಟ್ ಅನ್ನ ರ್ಯಾಂಕಿಂಗ್ ಕೊಡ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಲೋವೆಸ್ಟ್ ಹೈಯೆಸ್ಟ್ ಕೊಟ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ. 2 ಸೇಮ್ ಬರುತ್ತೆ. ಅದನ್ನು ನಿಮ್ಗೆ ತೋರಿಸ್ತೇನೆ ನಾನು ನೆಕ್ಸ್ಟ್. ನೀವು ಎಲ್ಲ ಪ್ರಾಬ್ಲಮ್ಗಳಿಗೂ ಕೂಡ ಹೈಯೆಸ್ಟ್ ಲೋವೆಸ್ಟ್ ರ್ಯಾಂಕಿಂಗ್ ಅನ್ನು ಕೊಡ್ರಿ. RY ರ್ಯಾಂಕ್ ಫಾರ್ Y, ಇದು ಕೂಡ ಹೈಯೆಸ್ಟ್ ಲೋವೆಸ್ಟ್ ಅನ್ನು ಅಸೈನ್ ಮಾಡಬೇಕು. D ಸ್ಕ್ವೇರ್ ಆಫ್ ದ ರ್ಯಾಂಕ್ ಡಿಫರೆನ್ಸ್, D ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರಿ ಅದನ್ನ ಸ್ಕ್ವೇರ್ ಮಾಡಬೇಕು. ಆ್ಯಂಡ್ N ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿರ್ತಾವೋ ಅದು. ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣಂತ. ಕ್ಯಾಲ್ಕುಲೇಟ್ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಕೊಟ್ಟಿರೋದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ರಿ. ಫಸ್ಟ್ ಇರೋದೇನು ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಕಾಸ್ಟ್, ಇನ್ನೊಂದು ಸೇಲ್ಸ್, ಒಂದು X ಇನ್ನೊಂದು Y ಅಂತ ನಾವು ಬರ್ಕೋಬೇಕು. ಸೊಲ್ಯೂಷನ್ ನೋಡೋದಾದ್ರೆ ಇದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ X, ಇನ್ನೊಂದಕ್ಕೇನು Y ಅಂತ ನಾವು ತಗೊಂಡಿವಿ. N ಕೌಂಟ್ ಮಾಡಿದ್ರೆ ಎಷ್ಟು ಅದಾವ್ರಿ ಅಂದ್ರೆ 10 ಇದಾವ. ನೆಕ್ಸ್ಟ್ ನಮಗೆ ಬೇಕಾಗಿರೋ ಸ್ಟೆಪ್ ಏನು ಅಂತಂದ್ರೆ ಆರ್ ಎಕ್ಸ್ ಕಾಲಮ್ ಅನ್ನ ಇನ್ಸರ್ಟ್ ಮಾಡಬೇಕಾಗತ್ತೆ ನಾವು. RX ಅಂದ್ರೆ ಆಗಳೇ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ರ್ಯಾಂಕ್ ಫಾರ್ X, ಈ X ವ್ಯಾಲ್ಯೂಗಳು ಏನಿದಾವ ಇವಕ್ಕೆ ರ್ಯಾಂಕ್ ಅನ್ನ ಅಸೈನ್ ಮಾಡ್ಬೇಕು. ಯಾವ ರೀತಿ ಅಸೈನ್ ಮಾಡ್ಬೇಕು? ಹೈಯೆಸ್ಟ್ ಲೋವೆಸ್ಟ್. ಈ ಕೊಟ್ಟಿರೋ ಡಾಟಾದಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಅಂತ ನೀವು ನೋಡ್ಬೇಕು. ಹೈಯೆಸ್ಟ್ ಇರೋದು ಯಾವುದು? 98ಗೆ 1 ಅಂತ ನೀವು ರ್ಯಾಂಕ್ ಅನ್ನ ಕೊಡಬೇಕು. ಸೆಕೆಂಡ್ ಹೈಯೆಸ್ಟ್ ಯಾವ್ದಿದೆ ಅಬ್ಸರ್ವ್ ಮಾಡ್ರಿ, ಅದಕ್ಕೆ 2 ಅಂತ ರ್ಯಾಂಕಿಂಗ್ ಅನ್ನ ಕೊಡಬೇಕು. ಸೆಕೆಂಡ್ ಹೈಯೆಸ್ಟ್ ಇರೋದು ಯಾವುದು? 90, ಅದಕ್ಕೆ 2 ಅಂತ ನೀವೇನ್ ಮಾಡ್ಬೇಕು? ರ್ಯಾಂಕ್ ಅನ್ನ ಕೊಡಬೇಕು. ಇದೇ ರೀತಿ ಸಿಮಿಲರ್ಲಿ ಎಲ್ಲದಕ್ಕೂ ಕೂಡ ರ್ಯಾಂಕ್ ಅನ್ನ ನೀವು ಅಸೈನ್ ಮಾಡಬೇಕು. ರ್ಯಾಂಕಿಂಗ್ ಅಸೈನ್ ಮಾಡಿದ್ರೆ RX ಕಾಲಮ್ ಈ ರೀತಿ ಬರುತ್ತೆ: 8, 6, 7, 2, 3, 5, 10, 1, 9, 4. ನೆಕ್ಸ್ಟ್ ಸ್ಟೆಪ್ಪು RY ಅಂದ್ರೆ ಏನು ಅಂತಂದ್ರೆ
ಇಲ್ಲಿ ರ್ಯಾಂಕ್ ಕೊಡ್ಬೇಕು. ಯಾವುದಕ್ಕೆ y ವ್ಯಾಲ್ಯೂಗಳು ಏನಿದಾವೋ ಹೈಯೆಸ್ಟ್ ಯಾವುದು ಇದೆ ವ್ಯಾಲ್ಯೂ ಅದಕ್ಕೆ ರ್ಯಾಂಕ್ ಅನ್ನ ನೀವು ಅಸೈನ್ ಮಾಡಬೇಕು ಫಸ್ಟ್ ಅಂತ ಹೇಳಿ. ಅಬ್ಸರ್ವ್ ಮಾಡ್ರಿ, ಫಸ್ಟ್ ಇದರಲ್ಲಿ ಇರೋ ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಅಂದ್ರೆ 91. ಇದಕ್ಕೆ 1 ಅಂತ ನೀವು ಅಸೈನ್ ಮಾಡಬೇಕು. ಅದೇ ರೀತಿ ಉಳಿದಿರೋ ಎಲ್ಲ 9 ವ್ಯಾಲ್ಯೂಗಳಿಗೂ ಕೂಡ ನೀವು ರ್ಯಾಂಕ್ ಅನ್ನ ಅಸೈನ್ ಮಾಡಿ ಬರೀರಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ನಮ್ದು ಡಿ ಅಂದ್ರೆ RX ಮೈನಸ್ RY. RX ಫಸ್ಟ್ ಕೇಸ್ ಒಳಗಡೆ 8, ಇದು 10, 2 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? -2 ಬರ್ತೈತಿ. ದೆನ್ ಸಿಮಿಲರ್ಲಿ 6, 8 ಮೈನಸ್ ಮಾಡಿದ್ರೆ ಬರೋದು -2. ಎಲ್ಲವುಗಳಿಗೂ ಕೂಡ ಮೈನಸ್ ಮಾಡಿ ನೀವು ಬರಿಬೇಕು. ಡಿ ಆದ್ಮೇಲೆ ನಮಗ್ ಬೇಕಾಗಿರೋ ಕಾಲಮ್ ಡಿ ಸ್ಕ್ವೇರ್. ಡಿ ಸ್ಕ್ವೇರ್ ಅಂದ್ರೆ ಏನು ಅಲ್ಲ, -2 ಇಂಟು -2 ಮಾಡಿ ಬರೆಯೋದು. ಅಂದ್ರೆ ಎಷ್ಟಾಗ್ತೈತಿ? ಒಂದನೇದ್ದು +4 ಆಗತ್ತ, +4. ಎರಡನೇದು ಕೂಡ +4 ಆಗ್ತೈತಿ. ಸಿಮಿಲರ್ಲಿ ಎಲ್ಲದಕ್ಕೂ ಕೂಡ ನೀವು ಏನ್ ಮಾಡ್ರಿ? ಡಿ ಸ್ಕ್ವೇರ್ ಅನ್ನು ಮಾಡಿ ಬರೀರಿ. ಸಿಗ್ಮಾ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 30 ನಿಮ್ಗೆ ಬರ್ತೈತಿ. ನೆಕ್ಸ್ಟ್ ಸ್ಟೆಪ್ ಫಾರ್ಮುಲಾದೊಳಗ ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ಫಾರ್ಮುಲಾ ಕೆ ಇಸ್ ಈಕ್ವಲ್ ಟು 1 ಮೈನಸ್ 6 ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ n ಇಂಟು ದ ಬ್ರಾಕೆಟ್ n ಸ್ಕ್ವೇರ್ ಮೈನಸ್ 1. ದಿಸ್ ಈಸ್ ಈಕ್ವಲ್ ಟು 1 ಮೈನಸ್ 6 ಸಿಗ್ಮಾ ಡಿ 30 ಕ್ಯಾಲ್ಕುಲೇಟ್ ಮಾಡಿರೋದು ಡಿವೈಡೆಡ್ ಬೈ n ಎಷ್ಟೈತಿ? 10 ಇಂಟು ದ ಬ್ರಾಕೆಟ್ 100. 100 ಹೆಂಗ್ ಬಂತು ಗೊತ್ತಾಯ್ತಲ್ಲ? 10 ಇಂಟು 10 ಸ್ಕ್ವೇರ್ ಮಾಡ್ಬೇಕಲ್ಲ. 100 ಮೈನಸ್ 1. ಫಸ್ಟ್ 6 ಇಂಟು 30 ಮಾಡಿ ಬರೀರಿ. 6 ಇಂಟು 30 ಮಾಡಿದ್ರೆ ಬರೋದು 180. ಇಲ್ಲಿ ನೆಕ್ಸ್ಟ್ ಸ್ಟೆಪ್ದೊಳಗೆ ನೀವೇನು ಮಾಡಬೇಕು? ಡಿಡಕ್ಟ್ ಮಾಡಿ ಬರ್ಕೋಬೇಕು. ಡಿಡಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 99 ಬರುತ್ತೆ. 10 ಇಂಟು ದ ಬ್ರಾಕೆಟ್ 99. ದೆನ್ ಇದಾದ್ಮೇಲೆ 1 ಮೈನಸ್ 180 ಡಿವೈಡೆಡ್ ಬೈ ಇದನ್ನ ಇಂಟು ಮಾಡಿ ಬರೀರಿ. 10 ಇಂಟು 99 ಅಂದ್ರೆ 990 ಡಿವೈಡೆಡ್ ಬೈ 990. 180 ಡಿವೈಡೆಡ್ ಬೈ 990 ಮಾಡಿದ್ರೆ 0.1818 ಬರುತ್ತೆ. ಹಾಗಾಗಿ 1 ಮೈನಸ್ 0.1818 ಬರಿಬೇಕು. Therefore, RK is equal to 0.8182. ಇಷ್ಟಾದ್ರೆ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗತ್ತ. ಇದೇ ಪ್ರಾಬ್ಲಮ್ ಅನ್ನ ನಾವು ಲೋವೆಸ್ಟ್ ಹೈಯೆಸ್ಟ್ ರ್ಯಾಂಕ್ ಕೊಟ್ಟು ನೋಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಲೋವೆಸ್ಟ್ ಈ ಒಂದು ಎಕ್ಸ್ ಒಳಗೆ ಲೋವೆಸ್ಟ್ ಇರೋದು 25. ಇದಕ್ಕೆ 1 ರ್ಯಾಂಕ್ ಅಂತ ಕೊಟ್ಟೈತಿ. ನಾನು ಇನ್ನೇಗ ಸಾಲ್ವ್ ಮಾಡಿರೋದು ಯಾವುದು? ಹೈಯೆಸ್ಟ್ಗೆ 1 ಕೊಟ್ಟಿರೋದು. ಎರಡು ತರ ಮಾಡಿದ್ರು ಕೂಡ ಆನ್ಸರ್ ಸೇಮ್ ಬರುತ್ತೆ. ಈ ತರನು ಕೂಡ ಒಮ್ಮೆ ಮಾಡಿ ನೀವು ನೋಡ್ರಿ. KUD BCom 4 ಸೆಮಿಸ್ಟರ್ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ನೋಡಿದ್ರೆ 2023ಗೆ 5 ಮಾರ್ಕ್ಸ್ ಬಂದೈತಿ. 2020ಗೂ ಕೂಡ ಇದೆ. 5 ಮಾರ್ಕ್ಸ್ಗೆ ಬಹಳಷ್ಟು ಪ್ರಾಬ್ಲಮ್ಗಳು ಇದರ ಮೇಲೆ ಬರೋ ಸಾಧ್ಯತೆಗಳು ಇದಾವ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದೇ ಒಂದು ಮೆಥಡ್ ಮೇಲೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಯಾವ ರೀತಿ ಅಂತಂದ್ರೆ 2 ರ್ಯಾಂಕ್ಗಳನ್ನ ಅವರೇ ಕೊಟ್ಟಿರ್ತಾರೆ, ಜಡ್ಜ್ 1 ಮತ್ತು ಜಡ್ಜ್ 2 ಅಂತ ಹೇಳಿ. ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿ ಕೋರಿಲೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.